ನಮಸ್ತೆ ಎಲ್ರಿಗೂ. ಇವತ್ತು ನಾವು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೇವೆ. ಏನಂದ್ರೆ ಸೀಸನ್ ಅಲ್ಲಿ ಸಿಗುವಂತಹ ಹಲಸಿನಕಾಯಿ. ನಮಗೆ ಸೀಸನ್ ಅಲ್ಲಿ ಅಂದ್ರೆ ಈ ಸೀಸನ್ ಅಲ್ಲಿ ಸಿಗೋದು ನಮಗೆ ಹಲಸಿನಕಾಯಿ. ಸೊ ಹಲಸಿನಕಾಯಿಯ ಗಟ್ಟಿ ಮಾಡ್ತಿದೆ. ಅದಕ್ಕೆ ಮೇನ್ ಆಗಿ ಬೇಕಾದ್ದು ಹಲಸಿನಕಾಯಿ, ಬೆಲ್ಲ, ಒಂದು 4 ಏಲಕ್ಕಿ, ಸ್ವಲ್ಪ ಉಪ್ಪು. ಇದು ಒಂದು 3 ಗ್ಲಾಸ್ ಅಕ್ಕಿನ ನಾನು ನೀರಲ್ಲಿ ಹಾಕಿ ಕುದಿಸ್ಕೊಂಡಿಟ್ಟಿದ್ದೇನೆ. ಅದು ಕುದಿಸ್ಕೊಂಡಿಟ್ಟಂತ ಅಕ್ಕಿ, ಸ್ವಲ್ಪ ತೆಂಗಿನಕಾಯಿ, ಮೇನ್ ಆಗಿ ಬಾಳೆ ಎಲೆ ಬೇಕು. ಫಸ್ಟ್ ನಾವು ಬೆಲ್ಲವನ್ನ ಕರಗಿಸಬೇಕು. ಸ್ವಲ್ಪ ಪ್ಯಾನ್ಗೆ ನೀರು ಹಾಕಿ ಅದಕ್ಕಿನ್ನು ನಾವು ಕಟ್ ಮಾಡಿ ಇಟ್ಕೊಂಡಂತಹ ಬೆಲ್ಲ ಹಾಕೊಳ್ಳೋಣ. ಅದು ನೀರಾಗಬೇಕು. ಬೆಲ್ಲ ಗಟ್ಟಿ ಇದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ನಾವು ಬೆಲ್ಲ ಕರಗಿಸಿ ಎಲ್ಲ ಆದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದರೆ ಹಲಸಿನಕಾಯಿ ಮತ್ತು ಇನ್ನು ನಾವು ಹಲಸಿನಕಾಯಿ ಮತ್ತು ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೋಬೇಕು. ಫಸ್ಟ್ ನಾವು ಹಲಸಿನಕಾಯನ್ನು ಜಾಸ್ತಿ ಹಾಕಿ ಅದಕ್ಕೆ ಅಕ್ಕಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಬೇಕು. ಯಾಕಂದರೆ ಹಲಸಿನಕಾಯಿ ಗ್ರೈಂಡ್ ಆಗೋದಿಲ್ಲ ಅಷ್ಟು ಬೇಗ. ಅಕ್ಕಿ ಒಟ್ಟಿಗೆ ಹಾಕಿದರೆ ಅಕ್ಕಿ ಜಾಸ್ತಿ ಗ್ರೈಂಡ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಫಸ್ಟ್ ನಾನು ಹಲಸಿನಕಾಯಿ ಮಾತ್ರ ಹಾಕಿ ಸ್ವಲ್ಪ ಅಕ್ಕಿ ಹಾಕ್ತೇನೆ. ಸ್ವಲ್ಪ ಅಕ್ಕಿ ಹಾಕಿ ಫಸ್ಟ್ ನಾನು ಗ್ರೈಂಡ್ ಮಾಡ್ಕೋತೇನೆ. ನೋಡಿ, ಈಗ ನಮಗೆ ಬೆಲ್ಲದ ಪಾಕ ಸಹ ರೆಡಿಯಾಗಿದೆ. ನಾವು ನೀರಿನ ಬದಲು ಬೆಲ್ಲದ ಪಾಕ ಹಾಕೋತೀವಿ ಇದಕ್ಕೆ. ಅಂದರೆ ನೀರು ಹಾಕೋದಿಲ್ಲ, ಯಾಕಂದರೆ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ನೀರು ಬೇಕಾಗ್ತದೆ, ಇಲ್ಲಾಂದರೆ ಗ್ರೈಂಡ್ ಆಗೋಕ್ಕೆ ಕಷ್ಟ ಆಗುತ್ತೆ. ಇನ್ನು ನೋಡಿ, ಹಲಸಿನಕಾಯಿ ಗ್ರೈಂಡ್ ಆದಮೇಲೆ ಅದಕ್ಕೆ ಉಳಿದ ಅಕ್ಕಿಯನ್ನು ಹಾಕೋತೀವಿ. ಅಕ್ಕಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋತೀವಿ. ಗ್ರೈಂಡ್ ಆಗ್ತಾ ಉಂಟು ನೋಡಿ. ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ನಾವು ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಅಕ್ಕಿ ಮತ್ತು ಹಲಸಿನಕಾಯಿ ಹಿಟ್ಟು ರೆಡಿಯಾಗಿದೆ. ಇನ್ನು ಬಾಳೆ ಎಲೆ ಮೇಯ್ನ್ ಆಗಿ ನಮಗೆ ಬಾಳೆ ಎಲೆಯನ್ನು ನಾವು ಬಾಡಿಸ್ಕೋಬೇಕು. ಯಾಕಂದರೆ ಬಾಡಿಸ್ಕೊಳ್ಳೋದಿದ್ದರೆ ನಮಗೆ ಅದನ್ನು ಅಕ್ಕಿ ಹಿಟ್ಟು ಹಾಕುವಾಗ ನಮಗೆ ಕಷ್ಟ ಆಗ್ತದೆ, ಇಲ್ಲಾಂದರೆ ಅದು ಹರಿಯುತ್ತದೆ ಎಲೆ. ಅದಕ್ಕೆ ನಾವು ಬಾಳೆ ಎಲೆಯನ್ನು ಬಾಡಿಸ್ಕೊಂಡು ತೆಗೆದಿಟ್ಕೋಬೇಕು. ನೋಡಿ, ಬಾಡಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೇನೆ ನಾನು ನಿಮಗೆ. ಗ್ಯಾಸ್ ಆನ್ ಮಾಡ್ಕೋಬೇಕು. ಇನ್ನು ಆ ಬೆಂಕಿಗೆ ನಾವು ಈ ಎಳೆಯನ್ನು ಹಿಡಿಬೇಕು. ಈ ಥರ ಇಟ್ಟರೆ ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ಒಂದೊಂದು ಸಾರಿ ಬಾಳೆಲೆ ಸುಟ್ಟೋಗ್ತದೆ. ನೋಡಿ, ಈ ಥರ ಅದನ್ನು ಹಿಡ್ಕೊಂಡು ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿದೆ ನೋಡಿ, ಬಾಡ್ತಾ ಉಂಟು. ಈಗ ಈ ಥರ ನೋಡಿ, ಈ ಥರ ಬಾಡಿಸ್ಕೊಂಡ್ರೆ ಎಲೆ ನಾವು ಕಟ್ಟುವಾಗ ಈ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಕಟ್ಟುವಾಗ ಅದು ಹರಿದು ಹೋಗುವುದಿಲ್ಲ. ಅದರಲ್ಲಿ ಹಿಟ್ಟು ಚೆನ್ನಾಗಿರುತ್ತೆ. ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಕಾರಣ ಆ ಹಿಟ್ಟು ಕೂಡ ಸ್ವಲ್ಪ ನೀರಾಗಿದೆ. ನಾವು ಕಡಿಯುವ ಕಲ್ಲಾದರೆ ಅಷ್ಟು ಇದಾಗೋದಿಲ್ಲ, ಅಂದರೆ ನೀರಾಗಿರೋದಿಲ್ಲ. ಇನ್ನೊಂದು ಪಾತ್ರೆಯಲ್ಲಿ, ಅಂದರೆ ಇಡ್ಲಿ ಮಾಡುವಂಥ ಪಾತ್ರೆಯಲ್ಲಿ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಬಿಸಿ ಆಗಲಿಕ್ಕೆ ಬಿಡುವ. ಅದು ಬಿಸಿ ಆಗುವಾಗ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಹಾಕಿ ಇನ್ನು ಇದನ್ನು ಮಡಿಚಲಿಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆ ಆದರೂ ಬೇಯಬೇಕಾಯ್ತಾ. ಇದನ್ನು ಈ ಥರ ನೋಡಿ, ಈ ಥರ ಹಾಕಿ ಮಡಚಬೇಕು. ಈ ಥರ ಮಡಚ್ಕೋಬೇಕು. ಸ್ವಲ್ಪ ನೀರಾಗಿದೆ, ಆದರೆ ಈ ಥರ ನಾವು ಎಳೆ ಬಾಡಿಸ್ಕೊಂಡ ಕಾರಣ ಏನು ಆಗಲ್ಲ, ಅದು ಅದರೊಳಗೆ ನಿಲ್ಲತ್ತೆ. ಈ ಥರ ಮಡಚ್ಕೋಬೇಕು ನೋಡಿ. ಇದನ್ನು ಉಲ್ಟಾ ಇಡಬೇಕು ನೋಡಿ, ಮಡಿಚಿ ಇದನ್ನು ಈ ಥರ ಇಡಬೇಕು. ಆ ಥರ ಎಲ್ಲ ಇದನ್ನು ಒಂದೊಂದಾಗಿ ಮಡಿಚಿ ಇಡಬೇಕು. ಈಗ ಮಡಿಚಿ ಎಲ್ಲ ಇಟ್ಟಾಗಿದೆ, ಅಕ್ಕಿ ಹಿಟ್ಟು ಹಾಕಿ ಮಡಿಚಿಟ್ಟಾಗಿದೆ. ಇನ್ನು ಮುಚ್ಚಲ ಮುಚ್ಚಿ ಇನ್ನೊಂದು ಇದನ್ನು ಅರ್ಧ ಗಂಟೆ ಬೇಯಲಿಕ್ಕೆ ಹಾಗೆ ಬಿಟ್ಟುಬಿಡಿ. ಈಗ ನೋಡಿ, ಇದು ಅರ್ಧ ಗಂಟೆ ಆಗಿದೆ. ಸರಿಯಾಗಿ ಬೆಂದಿರ್ತದೆ ಇದು. ಅರ್ಧ ಗಂಟೆ ಬೇಯಿಸಿದ್ದೇನೆ ನಾನು ಇದನ್ನು. ನೋಡಿ, ಓಪನ್ ಮಾಡುವಾಗ ಇದನ್ನು ತೆಗೆದು ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡೋ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕಿನ್ನು ಹಸುವಿನ ತುಪ್ಪ ಆಯ್ತಾ, ಗೀ ಹಾಕಿ ಟೇಸ್ಟ್ ಮಾಡಬೇಕು. ಟೀ ರೆಡಿಯಾಗಿದೆ ನೋಡಿ. ಈಗ ಟೇಸ್ಟ್ ಮಾಡುವ. ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಚೆನ್ನಾಗಿದೆ. ಸೂಪರ್. ಓಕೆ, ಸಕ್ಕತ್ತಾದನ್ನ ತಿನ್ಕ ಪುಣ್ಯ.